ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕರ್ತನ ಚಿತ್ತವಾದರೆ ಈ ವಾರದಿಂದ ಅಪೋಸ್ತಲನಾದ ಪೌಲನು ಫಿಲೆಮೋನನಿಗೆ ಬರೆದ ಪತ್ರಿಕೆಯನ್ನು ಧ್ಯಾನ ಮಾಡುತ್ತಾ ಆ ಪತ್ರಿಕೆಯಲ್ಲಿರುವಂಥ ಕೆಲವು ಆತ್ಮಿಕ ಸತ್ಯಾಂಶಗಳನ್ನು ಕಲಿಯುತ್ತಾ ಮುಂದೆ ಸಾಗೋಣ. ಪ್ರಿಯರೇ, ಈ ಪತ್ರಿಕೆಯಲ್ಲಿ ಮುಖ್ಯವಾಗಿ 3 ವ್ಯಕ್ತಿಗಳು ಕಂಡುಬರುವಂಥವರಾಗಿದ್ದಾರೆ. ಮೊದಲನೇದಾಗಿ ಫಿಲೆಮೋನನು ಕೊಲೊಸೆ ಪಟ್ಟಣದಲ್ಲಿ ವಾಸವಾಗಿದ್ದಂಥ ಒಬ್ಬ ದೊಡ್ಡ ಜಮೀನ್ದಾರನೂ ಐಶ್ವರ್ಯವಂತನೂ ಆಗಿದ್ದನು. ಇವನ ಮನೆಯಲ್ಲಿ ಅನೇಕ ದಾಸರು ಸೇವೆ ಸಲ್ಲಿಸುತ್ತಿದ್ದರು ಮತ್ತು ಈ ಫಿಲೆಮೋನನು ಅಪೋಸ್ತಲನಾದ ಪೌಲನಿಂದ ಸುವಾರ್ತೆಯನ್ನು ಕೇಳಿ ರಕ್ಷಿಸಲ್ಪಟ್ಟ ವಿಶ್ವಾಸಿಯಾಗಿದ್ದನು. ಹಾಗೂ ಫಿಲೆಮೋನನ ಮನೆಯಲ್ಲಿಯೇ ದೇವಾರಾಧನೆಗಾಗಿ ಸಭೆ ಕೂಡಿ ಬರುತ್ತಿತ್ತು. ಇನ್ನು ಎರಡನೇದಾಗಿ ಓನೇಸೀಮನು ಫಿಲೆಮೋನನ ಮನೆಯಲ್ಲಿ ಒಬ್ಬ ಗುಲಾಮನಾಗಿ ಸೇವೆ ಮಾಡುತ್ತಿದ್ದಂಥ ವ್ಯಕ್ತಿಯಾಗಿದ್ದನು. ಈ ಓನೇಸೀಮನು ತನ್ನ ಯಜಮಾನನಾದ ಫಿಲೆಮೋನನ ಮನೆಯಲ್ಲಿ ಏನೋ ಕಳ್ಳತನ ಮಾಡಿ ಅಥವಾ ತನ್ನ ಯಜಮಾನನಿಗೆ ದೊಡ್ಡ ನಷ್ಟವನ್ನುಂಟು ಮಾಡಿ ತನ್ನ ಯಜಮಾನನ ಮನೆಯಿಂದ ಓಡಿ ಹೋಗಿ ರೋಮಾ ಪಟ್ಟಣದಲ್ಲಿ ತಲೆಮರೆಸಿಕೊಂಡು ಬದುಕುತ್ತಿದ್ದನು. ನಂತರ ಪೊಲೀಸರು ಇವನನ್ನು ಬಂಧಿಸಿ ಸೆರೆಮನೆಯಲ್ಲಿ ಹಾಕಿದ್ದರು. ಇನ್ನು ಮೂರನೇದಾಗಿ ಅಪೋಸ್ತಲನಾದ ಪೌಲನು. ಗುಲಾಮನಾಗಿದ್ದ ಓನೇಸೀಮನನ್ನು ಪೊಲೀಸರು ಯಾವ ಸೆರೆಮನೆಯಲ್ಲಿ ಹಾಕಿದ್ದರೋ ಅದೇ ಸೆರೆಮನೆಯಲ್ಲಿ ಅಪೋಸ್ತಲನಾದ ಪೌಲನು ಸುವಾರ್ಥ ಸೇವೆಯ ನಿಮಿತ್ತ ಸೆರೆಯವನಾಗಿದ್ದನು. ಆ ಸೆರೆಮನೆಯಲ್ಲಿಯೇ ಪೌಲನು ಓನೇಸೀಮನನ್ನು ಸಂಧಿಸಿ ಅವನಿಗೆ ಸುವಾರ್ತೆಯನ್ನು ತಿಳಿಸಿ ಓನೇಸೀಮನನ್ನು ರಕ್ಷಣೆಗೆ ನಡೆಸುತ್ತಾನೆ. ಮತ್ತು ರಕ್ಷಣೆ ಹೊಂದಿದಂಥ ಓನೇಸೀಮನು ಈಗ ಸೆರೆಮನೆಯಿಂದ ಬಿಡುಗಡೆಯಾದ ಮೇಲೆ ಹಿಂತಿರುಗಿ ಫಿಲೆಮೋನನ ಬಳಿಗೆ ಹೋಗುವಂತೆ ಪೌಲನು ಪ್ರೇರೇಪಿಸಿ ಗುಲಾಮನಾಗಿದ್ದ ಓನೇಸೀಮನನ್ನು ಯಾವ ರೀತಿಯಾಗಿ ಫಿಲೆಮೋನನು ತನ್ನ ಮನೆಯಲ್ಲಿ ಸೇರಿಸಿಕೊಳ್ಳಬೇಕು ಎಂಬ ಸಂಗತಿಯನ್ನು ಒಂದು ಪತ್ರದಲ್ಲಿ ಬರೆದು ಆ ಪತ್ರವನ್ನು ಓನೇಸೀಮನ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಾನೆ. ಆ ಪತ್ರವೇ ಸತ್ಯವೇದದಲ್ಲಿರುವಂಥ ಫಿಲೆಮೋನನ ಪತ್ರಿಕೆ, ಈಗ ನಾವು ಧ್ಯಾನಿಸುತ್ತಿರುವಂಥ ಫಿಲೆಮೋನನ ಪತ್ರಿಕೆ. ಪ್ರಿಯರೇ, ಈ ಪತ್ರಿಕೆಯಲ್ಲಿ ಮುಖ್ಯವಾದ ಪಾತ್ರಧಾರಿ ಯಾರೆಂದರೆ ಅದುವೇ ಓನೇಸೀಮನು. ಈ ಓನೇಸೀಮನಿಗೂ ಮತ್ತು ನಮಗೂ ತುಂಬಾ ಹೋಲಿಕೆಗಳಿರುವುದನ್ನು ನಾವು ಈ ಪತ್ರದಲ್ಲಿ ಗಮನಿಸಬಹುದಾಗಿದೆ. ಆದುದರಿಂದ ಓನೇಸೀಮನ ಕುರಿತು ಧ್ಯಾನ ಮಾಡುತ್ತಾ ಅವನಲ್ಲಿ ನಮ್ಮನ್ನು ನಾವೇ ನೋಡಿಕೊಳ್ಳುತ್ತಾ ಈ ಪತ್ರಿಕೆಯಿಂದ ಕೆಲವು ಆತ್ಮಿಕ ಪಾಠಗಳನ್ನು ಕಲಿತುಕೊಳ್ಳೋಣ. ಪ್ರಿಯರೇ, ಓನೇಸೀಮ ಎಂಬ ಹೆಸರಿನ ಅರ್ಥ ಪ್ರಯೋಜಕನು ಎಂಬುದಾಗಿ. ಪ್ರಯೋಜಕನು ಎಂಬ ಹೆಸರನ್ನು ಹೊಂದಿರುವಂಥ ಈ ವ್ಯಕ್ತಿ ಅಪ್ರಯೋಜಕನಾಗಿ ಹೋಗಿದ್ದ ಮತ್ತು ಇವನು ಒಬ್ಬ ಗುಲಾಮನಾಗಿದ್ದ. ಆ ದಿನಗಳಲ್ಲಿ ಸಮಾಜದಲ್ಲಿ 4 ವರ್ಗದ ಜನರಿರುತ್ತಿದ್ದರು. ಮೊದಲನೇದಾಗಿ ಆಳುವವರು, ಅಂದರೆ ರಾಜಕೀಯ ವ್ಯಕ್ತಿಗಳು. ಎರಡನೇದಾಗಿ ಶ್ರೀಮಂತರು. ಮೂರನೇದಾಗಿ ಸಾಮಾನ್ಯ ವರ್ಗದ ಜನರು ಮತ್ತು 4ನೇದಾಗಿ ಗುಲಾಮರು. ಅಂದರೆ ಈ ಓನೇಸೀಮನು 4ನೆಯ ವರ್ಗಕ್ಕೆ ಸೇರಿದ ವ್ಯಕ್ತಿಯಾಗಿದ್ದನು. ಪ್ರಿಯರೇ, ಆ ದಿನಗಳಲ್ಲಿ ಗುಲಾಮರ ಜೀವನ ಪದ್ಧತಿ ಯಾವ ರೀತಿಯಾಗಿರುತ್ತಿತ್ತು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಮೊದಲನೇದಾಗಿ ಈ ಗುಲಾಮರು ಸಂತೆಗಳಲ್ಲಿ ಪ್ರಾಣಿಗಳನ್ನು ಮಾರುವಂತೆ, ಅಂದರೆ ಕೋಳಿ, ಕುರಿ, ದನಗಳನ್ನು ಮಾರುವಂತೆ ಇವರನ್ನು ಮಾರಾಟ ಮಾಡುತ್ತಿದ್ದರು. ಮತ್ತು ಎರಡನೇದಾಗಿ ಇವರಿಗೆ ಸಂಬಳವಿರುತ್ತಿದ್ದಿಲ್ಲ. ತಮ್ಮ ಜೀವನ ಪೂರ್ತಿ ತಮ್ಮ ಯಜಮಾನನಿಗೆ ಗುಲಾಮರಾಗಿ ಸಂಬಳವಿಲ್ಲದೆ ಬಿಟ್ಟಿ ಸೇವೆ ಮಾಡುತ್ತಿರಬೇಕಾಗಿತ್ತು. ಹಾಗೂ ಮೂರನೇದಾಗಿ ಗುಲಾಮರಿಗೂ ಯಜಮಾನರಿಗೂ ಮಧ್ಯದಲ್ಲಿ ಯಾವತ್ತೂ ಒಳ್ಳೆಯ ಸಂಬಂಧ, ಪ್ರೀತಿ, ವಾತ್ಸಲ್ಯ, ಅನುಕಂಪವಿರುತ್ತಿರಲಿಲ್ಲ. ಗುಲಾಮರನ್ನು ವಸ್ತುಗಳ ಹಾಗೆ ಪರಿಗಣಿಸಲಾಗುತ್ತಿತ್ತು. ಇನ್ನು 4ನೇದಾಗಿ ಈ ಗುಲಾಮರಿಗೆ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವ ಅಧಿಕಾರವೂ ಇರುತ್ತಿರಲಿಲ್ಲ. ಪ್ರಿಯರೇ, ಇದು ಗುಲಾಮನಾಗಿದ್ದಂಥ ಓನೇಸೀಮನ ಜೀವನವಾಗಿತ್ತು. ಇನ್ನು ಒಬ್ಬ ವ್ಯಕ್ತಿ ಗುಲಾಮನಾಗುವುದಕ್ಕೆ ಏನು ಕಾರಣ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಸತ್ಯವೇದದಲ್ಲಿ ಅದಕ್ಕೆ 3 ಕಾರಣಗಳನ್ನು ಕೊಡಲಾಗಿದೆ. ಮೊದಲನೇದಾಗಿ ಯುದ್ಧದಲ್ಲಿ ಸೋತು ಹೋದವರು. ಯುದ್ಧದಲ್ಲಿ ಜಯವನ್ನು ಸಾಧಿಸಿರುವ ಅರಸನು ಸೋತು ಹೋದ ಅರಸನನ್ನು, ಅವನ ಪ್ರಜೆಗಳನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತಿದ್ದನು. ಇದಕ್ಕೆ ಉದಾಹರಣೆ, ಅರಸನಾದ ನೆಬೂಕದ್ನೆಚ್ಚರನು ಇಸ್ರಾಯೇಲ್ ದೇಶದ ಮೇಲೆ ದಾಳಿ ಮಾಡಿ ಇಸ್ರಾಯೇಲರನ್ನು ಗೆದ್ದು ಇಸ್ರಾಯೇಲಿನ ಯೋಗ್ಯ ಪುರುಷರನ್ನು ತನ್ನ ದೇಶಕ್ಕೆ ಗುಲಾಮರನ್ನಾಗಿ ತೆಗೆದುಕೊಂಡು ಹೋದನು. ಈ ಸಂದರ್ಭದಲ್ಲಿಯೇ ದಾನಿಯೇಲ, ಹನನ್ಯ, ಮಿಶಾಯೇಲ್, ಅಜರ್ಯ ಎಂಬ ಇಬ್ರಿಯ ಯೌನಸ್ಥರು ಗುಲಾಮರಾಗಿ ಬಾಬೇಲ್ ದೇಶಕ್ಕೆ ಹೋಗಬೇಕಾಯಿತು. ಇನ್ನು ಎರಡನೇದಾಗಿ ಇತರರಿಂದ ಮಾರಲ್ಪಟ್ಟಾಗ.
ಇದಕ್ಕೆ ಸುಂದರವಾದಂಥ ಉದಾಹರಣೆ ಬಾಲಕನಾಗಿದ್ದಂಥ ಯೋಸೇಫನನ್ನು ಅವನ ಅಣ್ಣಂದಿರು ಮಿದ್ಯಾನರಿಗೆ ಮಾರಿಬಿಟ್ಟದ್ದು. ನಂತರ ಮಿದ್ಯಾನರು ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಕರೆದೊಯ್ದು ಅಲ್ಲಿನ ಸಂತೆಯಲ್ಲಿ ನಿಲ್ಲಿಸಿ ಯೋಸೇಫನನ್ನು ಫೋಟಿಫೋರನಿಗೆ ಮಾರಿಬಿಟ್ಟರು. ಆದುದರಿಂದ ಯೋಸೇಫನು ಫೋಟಿಫೋರನ ಮನೆಯಲ್ಲಿ ಗುಲಾಮನಾಗಿರಬೇಕಾಯಿತು. ಮತ್ತು ಮೂರನೇದಾಗಿ ತಮ್ಮನ್ನು ತಾವೇ ಮಾರಿಕೊಂಡವರು. ಇದಕ್ಕೆ ಸುಂದರವಾದಂಥ ಉದಾಹರಣೆ ಎಂದರೆ ತಪ್ಪಿ ಹೋದ ಮಗನ ಸಾಮ್ಯದಲ್ಲಿ ಕಿರಿಮಗನು ತನ್ನ ಆಸ್ತಿಯನ್ನೆಲ್ಲ ಹಾಳು ಮಾಡಿಬಿಟ್ಟು ಕೊನೆಗೆ ಹಂದಿ ಕಾಯುವ ಕೆಲಸಕ್ಕೋಸ್ಕರ ತನ್ನನ್ನು ತಾನೇ ಮಾರಿಕೊಂಡು ಬಿಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ. ಹೀಗೆ ಮೇಲಿನ ಈ 3 ಕಾರಣಗಳಿಂದ ಒಬ್ಬ ವ್ಯಕ್ತಿ ಗುಲಾಮನಾಗುತ್ತಿದ್ದನು. ಈ 3 ಕಾರಣಗಳಲ್ಲಿ ಯಾವ ಕಾರಣದಿಂದ ಓನೇಸಿಮನು ಗುಲಾಮನಾಗಿದ್ದನೋ ಗೊತ್ತಿಲ್ಲ. ಆದರೆ ಗುಲಾಮನಾಗಿದ್ದ ಓನೇಸಿಮನು ಸುವಾರ್ತೆಯನ್ನು ಕೇಳಿದ ಮೇಲೆ ಅವನ ಜೀವಿತ ಯಾವ ರೀತಿಯಾಗಿ ಬದಲಾಯಿತು ಮತ್ತು ಅವನು ಯಾವ ರೀತಿಯಾದ ಆಶೀರ್ವಾದಗಳನ್ನು ಹೊಂದಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಧ್ಯಾನಿಸೋಣ. ಪ್ರಿಯರೇ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ನಾವು ಕೂಡ ಒಂದು ಕಾಲದಲ್ಲಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಸೈತಾನನಿಗೆ ದಾಸರಾಗಿ ದೇಹಕ್ಕೂ ಮನಸ್ಸಿಗೂ ವಿರುದ್ಧವಾದ ಕೆಲಸಗಳನ್ನು ಮಾಡುತ್ತಾ ಪಾಪಮಯವಾದ ಜೀವಿತವನ್ನು ಜೀವಿಸುತ್ತಾ ಬಂಧನದಲ್ಲಿ ಬಿದ್ದಂಥವರು, ಗುಲಾಮತನದಲ್ಲಿ ಜೀವಿಸುತ್ತಿದ್ದಂಥವರು ಆಗಿದ್ದೆವು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆ ಅಂದರೆ ಆತನ ಪವಿತ್ರವಾದ ಜನನ, ಜೀವನ, ಮರಣ, ಪುನರುತ್ಥಾನ ನಮ್ಮನ್ನು ಪಾಪ ಬಂಧನಗಳಿಂದ ಬಿಡಿಸಿ ಸ್ವತಂತ್ರರನ್ನಾಗಿ ಮಾಡಿದೆ. ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡಿದೆ. ಎಂಥ ಅಮೂಲ್ಯವಾದ ಆಶೀರ್ವಾದವಲ್ಲವೇ? ಹೌದು, ಇದು ಅಮೂಲ್ಯವಾದ ಆಶೀರ್ವಾದವೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದ ಪ್ರಕಾರ ಕ್ರಿಸ್ತನು ನಿಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ಬಿಡುಗಡೆ ಮಾಡಿದ್ದಾನೆ. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಹಾಕಿಕೊಳ್ಳಬೇಡಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸುವಂತದಾಗಿದೆ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದಂಥ ಉದಯ ಕಾಲದಲ್ಲಿ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಂಥ ವಿಧಾನಕ್ಕಾಗಿ ನಾವು ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಹೌದು ಕರ್ತನೆ, ಪಾಪ ಅಪರಾಧಗಳ ದೆಸೆಯಿಂದ ಸತ್ತಂತ ಸ್ಥಿತಿಯಲ್ಲಿ ದಾಸತ್ವದಲ್ಲಿ ಜೀವಿಸುತ್ತಿದ್ದಂಥ ನಮಗೆ ಕ್ರಿಸ್ತನ ಮೂಲಕವಾಗಿ ಅನುಗ್ರಹಿಸಿಕೊಟ್ಟಂಥ ಬಿಡುಗಡೆಗಾಗಿ, ಮಕ್ಕಳ ಪದವಿಗಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ನಾವು ಸ್ವತಂತ್ರದಲ್ಲಿ ಸ್ಥಿರವಾಗಿ ನಿಂತು ನಿನ್ನನ್ನು ಮಹಿಮೆ ಪಡಿಸುತ್ತಾ ನಿನ್ನ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು. ಇದನ್ನು ಕೇಳಿಸಿಕೊಂಡಂತೆ ಈ ವಾಕ್ಯ ಕೇಳಿದಂಥ ಎಲ್ಲ ಮಕ್ಕಳ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ಉಂಟು ಮಾಡಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.